ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಮನೋಜ ಬಿಲ್ ಮಾಡಿದ ತಕ್ಷಣ ತಗೊಳಪ್ಪ ದುಡ್ಡು 1.5 ಲಕ್ಷ ಇದೆ ಅಂತ ಹೇಳಿದ ತಕ್ಷಣ ಮನೋಜ ಕೈಗೆ ದುಡ್ಡು ತಗೊಂಡು ಯಾವತ್ತೂ ದುಡ್ಡೇ ನೋಡಿಲ್ಲ ಅನ್ನೋ ಥರ ಕೌಂಟ್ ಮಾಡ್ತಾ ಇರ್ತಾನೆ. ಇನ್ನು ಅದೇ ಟೈಮಿಗೆ ಲಕ್ಕಿ ಕೂಡ ಇಲ್ಲಿ ಶಾಂತಿ ಮೀನಾಗೆ ಅವಮಾನ ಮಾಡಿದ್ನೆಲ್ಲ ನೋಡಿಬಿಟ್ಟು ಕೋಪ ಮಾಡಿಕೊಂಡು ಶಾಂತಿನ ಜೋರಾಗಿ ಎಳ್ಕೊಂಡು ಬಂದು ಸಪ್ರೇಟಾಗಿ ಶಾಂತಿ ಎಲ್ಲರ ಮುಂದೆ ಮೀನಾಗಿ ಯಾಕೆ ಅವಮಾನ ಮಾಡಿದೆ ಅಂತ ಹೇಳಿದ ತಕ್ಷಣ ಇನ್ನೊಂದು ಸತಿ ಯಾವಾಗಾದರೂ ಮೀನಾಗಿ ಅವಮಾನ ಮಾಡಿದ್ದು ನಾನೇನಾದರೂ ನೋಡಿಬಿಟ್ರೆ ನಿನ್ನ ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಇಲ್ಲಿ ಲಕ್ಕಿ ಶಾಂತಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ. ಅದೆಲ್ಲ ಆದಮೇಲೆ ಇನ್ನು ಈ ಕಡೆ ಮನೋಜ್ ಕೂಡ ಇಲ್ಲೆಲ್ಲ ಓಲ್ಡ್ ಪೀಪಲ್ ಕೆಲಸ ಮಾಡಬಾರ್ದು ಅಂತ ಎಲ್ಲರನ್ನೂ ಕೂಡ ಲೀಸ್ಟ್ ಮಾಡಿ ಅವ್ರನ್ನೆಲ್ಲರೂ ಕೂಡ ಕರೆ ಕಳಿಸಿ ಮನೆಗೆ ಹೋಗೋಕೆ ಹೇಳ್ತಾನೆ. ಯಾಕೆ ಸರ್ ಇಷ್ಟು ಬೇಗ ಮನೆಗೆ ಹೋಗೋಕೆ ಹೇಳ್ತಾ ಇದ್ದೀರಾ, ಶಾಪ್ ಬೇಗ ಕ್ಲೋಸ್ ಮಾಡ್ತಾ ಇದ್ದೀರಾ, ನಾಳೆ ಬೇಗನೆ ಬರಬೇಕಂತ ಇಲ್ಲಿ ಎಲ್ಲರೂ ಕೇಳಿದ ತಕ್ಷಣ ನಾಳೆ ಅಲ್ಲ ಇನ್ಯಾವತ್ತೂ ಕೂಡ ಬರಬಾರ್ದಂತ ಮನೋಜ್ ಹೇಳಿದ ತಕ್ಷಣ ಏನಾಯಿತು ಸರ್ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನೋಡಿ ನನ್ನ ಅಂಗಡಿಯಲ್ಲಿ ಏಜ್ ಆಗಿರೋರು ಕೆಲಸ ಮಾಡೋದು ಸ್ವಲ್ಪನೂ ಕೂಡ ಇಷ್ಟ ಇಲ್ಲ, ನಿಮ್ಮ ಕೈಲಿ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ, ನಾನು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ, ನೀವಿನ್ನು ಹೊರಡ್ಬೋದು ಅಂದಿದ ತಕ್ಷಣ ಏನು ಸರ್ ಈ ಥರ ಮಾತಾಡ್ತಾ ಇದ್ದೀರಾ, ಸಡನ್ನಾಗಿ ಕೆಲಸದಿದ್ದ ಯಾಕೆ ತೆಗ್ದ್ರಿ, ಹಳೆ ಅಂಗಡಿ ಓನರು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ನೀವು ಈ ಥರ ಸಡನ್ನಾಗಿ ಕೆಲಸ ಕಿತ್ತಾಕಿದ್ರೆ ನಾವೆಲ್ಲಿ ಹೋಗಬೇಕು ಅಂತ ಜೋರು ಮಾಡ್ತಾ ಇರ್ತಾರೆ. ಅವ್ರು ಆ ಥರ ಮಾಡಿರೋದಕ್ಕೆ ಅಂಗಡಿಯನ್ನು ನನಗೆ ಮಾರಿ ಹೋಗಿರೋದು, ಹೋಗ್ರಿ ಸುಮ್ಮನೆ ನನ್ನ ಎದುರಿಗೆ ವಾಯ್ಸ್ ಜೋರು ಮಾಡಿ ಮಾತಾಡೋ ಆಗಿಲ್ಲ, ಇದು ನನ್ನ ಅಂಗಡಿ ನನ್ನ ಇಷ್ಟ ಅಂತ ಇಲ್ಲಿ ಮನೋಜ್ ಕೂಡ ಹೇಳ್ತಾನೆ. ಆವಾಗ ಅಮ್ಮೋರೆ ನೀವಾದರೂ ಹೇಳಿ ಅಂತ ಇಲ್ಲಿ ರೋಹಿಣಿಗೆ ಹೇಳಿದ ತಕ್ಷಣ ಅಯ್ಯೋ ನಾನೇನು ಹೇಳೋಕ್ಕಾಗುತ್ತೆ, ಅಂಗಡಿ ಓನರ್ ಅವ್ರು ತಾನೇ, ಅವ್ರು ಹೇಳಿದ್ದು ಡಿಸಿಷನ್ನೇ ನಾನು ಕೂಡ ಹೇಳ್ಬೇಕಾಗುತ್ತೆ ಅಂತ ರೋಹಿಣಿ ಹೇಳಿದ ತಕ್ಷಣ ಪಾಪ ಇಲ್ಲಿ ಎಲ್ಲರೂ ಕೂಡ ಕೆಲಸನ ಕಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಶಾಂತಿ ಕೂಡ ಮೀನಾ ಹತ್ರ ಬಂದ್ಬಿಟ್ಟು ಮೀನಾ ಬೇಗ ಬೇಗ ಅಡುಗೆ ಮಾಡಿ, ಇವಾಗ ಮಧ್ಯಾಹ್ನಕ್ಕೆ ಮನೋಜ ಮತ್ತು ರೋಹಿಣಿಗೆ ಬಿಸಿ ಬಿಸಿಯಾಗಿ ಊಟ ಕಳಿಸ್ಬೇಕು ನೋಡು, ವೆಜ್ ಬಿರಿಯಾನಿ ಹಾಗೆ ಪನ್ನೀರ್ ಬಿರಿಯಾನಿನ ಬೇಗ ರೆಡಿ ಮಾಡುವಂತ ಶಾಂತಿ ಹೇಳಿದ ತಕ್ಷಣ ಆಗೋಲ್ಲ ಅತ್ತೆ, ಎಲ್ಲರಿಗೂ ಏನಾದರೂ ಅಡುಗೆ ಮಾಡೋದು ಇದ್ದರೆ ಹೇಳಿ ಮಾಡ್ತೀನಿ, ಆದರೆ ಸಪ್ರೇಟಾಗಿ ಅಂಗಡಿಗೆಲ್ಲ ತೊಗೊಂಡು ಹೋಗೋಕ್ಕೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದಿದ ತಕ್ಷಣ ಯಾಕೆ ಮಾಡಲ್ಲ, ಯಾಕೆ ಕೊಪ್ಪು ತೋರಿಸ್ತಿ ಅಂತ ಇಲ್ಲಿ ಶಾಂತಿ ಬೈಯೋಕ್ಕೆ ಶುರು ಮಾಡ್ಕೊಳ್ತಾರೆ. ನೋಡಿ ಅತ್ತೆ ನಿಮ್ಗೆ ಏನಾದರೂ ಬೇಕಿದ್ರೆ ಹೇಳಿ ಮಾಡಿಕೊಡ್ತೀನಿ, ಮಾವಾಗೂ ಏನಾದರೂ ಬೇಕಿದ್ರೆ ಕೇಳಿ ಮಾಡಿಕೊಡ್ತೀನಿ, ಆದರೆ ಆ ರೋಹಿಣಿ ಗಂಡಗೆ ನಾನು ಮಾಡಿಕೊಡಲ್ಲ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತು, ನಾನು ಮಾಡೋಕ್ಕಾಗಲ್ಲ ಅತ್ತೆ ಅಂತ ಹೇಳಿದ ತಕ್ಷಣ ಗೊತ್ತು ಕಣೆ ನೀನು ಈ ಥರ ಯಾಕೆ ಮಾತಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು, ರಾತ್ರಿ ರೂಮ್ ಬಿಟ್ಕೊಡ್ಲಿಲ್ಲ ಅಂತ ಕೊಬ್ಬು ತಾನೇ ನಿನಗೆ, ಎಷ್ಟು ಹೊಟ್ಟೆ ಕಿಚ್ಚಿದೆ ನೋಡು, ಒಂದು ದಿನ ಮಲಗೋಕೇನೆ ನಿನಗೆ, ಅಲ್ಲ ನಿಮ್ಮ ಅಮ್ಮನ ಮನೇಲಿ ನಿನಗೇನು ಸಪ್ರೇಟ ರೂಮ್ ಇತ್ತ, ಅಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಮಲಗ್ತಿದ್ದೆ ತಾನೇ ಅಂತ ಹೇಳ್ತಾ ಇರಬೇಕಾದ್ರೆ ಅತ್ತೆ ಈ ಥರ ಎಲ್ಲ ಮಾತಾಡಬೇಡಿ ಅತ್ತೆ, ನಾನು ಆ ಥರ ಏನು ಕೂಡ ಯೋಚನೆ ಮಾಡಿಲ್ಲ ಅಂತ ಮೀನಾ ಕೂಡ ಹೇಳ್ತಾಳೆ. ಹಾಗಿದ್ರೆ ಅಡುಗೆ ಮಾಡಿಕೊಟ್ರೆ ನಿಂದೇನಾದರೂ ಕೈ ಸೌದೋಗುತ್ತಾ ಅಂತ ಶಾಂತಿ ಹೇಳಿದ ತಕ್ಷಣ ಇಲ್ಲ ಅತ್ತೆ ನಾನು ಸಪ್ರೇಟಾಗಿ ಅಂಗಡಿಗೆ ಅಂತ ನಾನು ಯಾವ ಅಡುಗೆನೂ ಕೂಡ ಮಾಡಿಕೊಡಲ್ಲ, ಬೇಕಿದ್ರೆ ಮನೆಯವ್ರಿಗೆ ಅಡುಗೆ ಮಾಡ್ತೀನಿ ಅಂತ ಮೀನಾ ಹೇಳಿದ ತಕ್ಷಣ ಏನು ತುಂಬ ಕೊಪ್ಪು ತೋರಿಸ್ತಾ ಇದೀಯಾ ಅಂತ ಹೇಗೆ ಬೇಕೋ ಹಾಗೆ ಪಾಪ ಮೀನಾಗೆ ಮಾತಾಡ್ತಾಳೆ. ಅತ್ತೆ ಸಾಕು ನಿಲ್ಲಿಸ್ತೀರಾ, ನಾವು ಅಂತ ಅಂದರೆ ಸಾಕು ಎಷ್ಟು ವಿಷಕ್ಕೆ ಹಾಕ್ತೀರಾ, ಯಾಕೆ ಇಷ್ಟು ಅಸಹ್ಯವಾಗೆಲ್ಲ ಮಾತಾಡ್ತೀರಂತ ಮೀನಾ ಹೇಳಿದ ತಕ್ಷಣ ನಾನು ಅಸಹ್ಯವಾಗಿ ಮಾತಾಡ್ತಾ ಇಲ್ಲ ಕಣೆ, ನೀನು ಅಸಹ್ಯವಾಗಿ ಮಾಡ್ತಾ ಇದೆಯಾ, ಒಂದು ರೂಮ್ ಬಿಟ್ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಅಡುಗೆನೇ ಮಾಡಿಕೊಡಲ್ಲ ಅಂತ ಹೇಳ್ತಾ ಇರೋಳು ನೀನು ಅಂತ ಹೇಳಿದ ತಕ್ಷಣ ಮೀನಾಗೆ ತುಂಬ ಕೋಪ ಬಂದುಬಿಟ್ಟು ಬೇಕಿದ್ರೆ ನಿಮ್ಮ ಮಗುಗೆ ನೀವೇ ಅಡುಗೆ ಮಾಡಿಕೊಂಡು ತೊಗೊಂಡೋಗಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅಡುಗೆ ಮಾಡಿ ಕೊಡಲ್ಲ ಅಂತ ಗ್ಯಾಸ್ ಆಫ್ ಮಾಡಿ ಹೋಗ್ಬಿಡ್ತಾಳೆ. ಈ ಕಡೆ ಶಾಂತಿ ಕೂಡ ಕೋಪ ಮಾಡಿಕೊಂಡು ಎಷ್ಟು ಕೊಬ್ಬು ಇವಳಿಗೆ, ಅಲ್ಲ ಎಲ್ಲ ನನ್ನಿದ್ದನೇ ಆಗುತ್ತೆ ಅನ್ನೋ ಕೊಬ್ಬು ಇವಳಿಗೆ, ನೀನು ಮಾಡಿಕೊಟ್ಟಿಲ್ಲ ಅಂದರೆ ಏನು, ನನ್ನ ಮಗುಗೆ ನಾನೇ ಅಡುಗೆ ಮಾಡಿ ತೊಗೊಂಡು ಹೋಗ್ತೀನಿ ಅಂತ ಈ ಕಡೆ ಶಾಂತಿ ಕೂಡ ಮನೋಜ ರೋಹಿಣಿಗೋಸ್ಕರ ಅಡುಗೆನ ಮಾಡ್ತಾ ಇರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ.